ಸದಾ ಶಿಸ್ತು ಸಂಪ್ರದಾಯದ ಬಗ್ಗೆ ಮಾತನಾಡುವಂತಹ ಆರ್ಎಸ್ಎಸ್ ಇದೀಗ ಹೊಸ ಪೀಳಿಗೆಯತ್ತ ಮುಖ ಮಾಡಿದೆ. ಹೌದು, ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಂದ ಅಚ್ಚರಿಯ ಹೇಳಿಕೆಯೊಂದು ಹೊರಬಿದ್ದಿದೆ. ನಾನು ಇಂದಿನ ಜೆನ್ಜಿ ಯುವಕರನ್ನ ಕಣ್ಮುಚ್ಚಿ ನಂಬ್ತೇನೆ, ಅವರು ಪ್ರತಿಭಟನೆ ಮಾಡಿದ ಮಾತ್ರಕ್ಕೆ ದೇಶದ್ರೋಹಿಗಳಾಗಲ್ಲ ಎಂಬ ಅವರ ಮಾತು ಈಗ ದೇಶಾದ್ಯಂತ ಸಂಚಲನ ಸೃಷ್ಟಿಸಿದೆ. ಹಿಂದಿನ ಪೀಳಿಗೆಗಿಂತ ಜೆನ್ಜಿ ಪೀಳಿಗೆಯ ಯುವಕರು ಪ್ರಾಮಾಣಿಕರು, ಪ್ರತಿಭಟನೆ ಮಾಡಿದ್ದಕ್ಕೆ ಅವರು ದೇಶದ್ರೋಹಿಗಳಲ್ಲ ಎಂದ ಆರ್ಎಸ್ಎಸ್ ಮುಖ್ಯಸ್ಥ. ಮುಂಬೈನ ಪ್ರತಿಷ್ಠಿತ ನೇತಾ ಮುಕೇಶ್ ಅಂಬಾನಿ ಕಲ್ಚರಲ್ ಸೆಂಟರ್ ವೇದಿಕೆ ಮೇಲೆ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರ ಎದುರಿಗೆ ದೇಶದ 100ಕ್ಕೂ ಹೆಚ್ಚು ನಗರಗಳಿಂದ ಬಂದಿದ್ದ ಸುಮಾರು 2,000ಕ್ಕೂ ಹೆಚ್ಚು ಯುವ ಜನತೆ, ಅಂದ್ರೆ 15 ರಿಂದ 19 ವರ್ಷದ ಜೆನ್ಜಿ ಹಾಗೂ ಜೆನ್ ಆಲ್ಫಾ ವಿದ್ಯಾರ್ಥಿಗಳು. ಹೌದು, ಇಂಡಿಯಾಸ್ ಇಂಟರ್ನ್ಯಾಷನಲ್ ಮೂವ್ಮೆಂಟ್ ಟು ಯುನೈಟೆಡ್ ನೇಷನ್ಸ್ನ 15ನೇ ವಾರ್ಷಿಕ ಕಾನ್ಫರೆನ್ಸ್ ಇಂದು ಮುಂಬೈನಲ್ಲಿ ನಡೆಯಿತು. ಇದರಲ್ಲಿ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಸಹ ಭಾಗವಹಿಸಿದ್ರು. ಇತ್ತೀಚೆಗೆ ದೆಹಲಿಯಲ್ಲಿ ನಡೆದ ವಿದ್ಯಾರ್ಥಿ ಹೋರಾಟಗಳು ಹಾಗೂ ಯುವ ಸಮುದಾಯದಲ್ಲಿ ವ್ಯವಸ್ಥೆಯ ಬಗ್ಗೆ ಇದ್ದ ಅಸಮಾಧಾನದ ಬೆನ್ನಲ್ಲೇ ಯುವಜನತೆಯ ಜೊತೆ ನೇರ ಸಂವಾದ ನಡೆಸಲು ಆರ್ಎಸ್ಎಸ್ ಈ ಹೆಜ್ಜೆ ಇಟ್ಟಿತ್ತು. ಯುವಕರ ಮತ್ತು ಆಡಳಿತ ವ್ಯವಸ್ಥೆಯ ನಡುವಿನ ಅಂತರವನ್ನ ಕಡಿಮೆ ಮಾಡೋದು ಈ ಭೇಟಿಯ ಅಜೆಂಡಾವಾಗಿತ್ತು. ಇದೇ ಕಾರ್ಯಕ್ರಮದಲ್ಲಿ ಮಾತನಾಡಿದ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಇಂದಿನ ಜೆನ್ಜಿ ಪೀಳಿಗೆ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿದ್ರು. ಆಜ್ಞೆ ಪಾಲಿಸುವ ಕಾಲ ಮುಗ್ದಿದೆ. ಇಂದಿನ ಯುವಕರು ಪ್ರಶ್ನಿಸುತ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಯುವಕರಿಗೆ ಪ್ರತಿಭಟಿಸುವ ಹಕ್ಕಿದೆ. ಸುಧಾರಣೆಗಾಗಿ ಅವರು ಬೀದಿಗಿಳಿದ ತಕ್ಷಣ ಅವರನ್ನ ದೇಶದ್ರೋಹಿ ಎಂದು ಕರೆಯಬಾರದು ಎಂದು ಭಾಗವತ್ ಖಡಕ್ ಆಗಿ ಹೇಳಿದ್ದಾರೆ. एजुटेशन कर रही तो इंटरनेशनल तो है नहीं, अपने लोग हैं, अपनी नेक्स्ट जनरेशन है. जी सर, इस अपनेपन से डायलॉग का साथ मैंने बोला अपनापन चाहिए, संबंध चाहिए. वो हमारा संबंध है, उसका रिकॉग्निशन चाहिए. कि मुझे लगता है कि ये जो नई पीढ़ी है जेन जी जेन अल्फा, ये अभी जो हमारी एग्जिस्टिंग पीढ़ी है उससे ज़्यादा ऑनेस्ट है. ಇನ್ನು ಶಿಕ್ಷಣ ಅನ್ನೋದು ವ್ಯಾಪಾರ ಅಲ್ಲ, ಶಿಕ್ಷಣಕ್ಕೆ ರಾಷ್ಟ್ರೀಯ ಬಜೆಟ್ನಲ್ಲಿ 6% ಮೀಸಲಿಡಬೇಕು ಎನ್ನುವ ಹಳೆಯ ಬೇಡಿಕೆಗೆ ನನ್ನ ಸಂಪೂರ್ಣ ಬೆಂಬಲವಿದೆ ಎಂದು ಸಹ ಮೋಹನ್ ಭಾಗವತ್ ಹೇಳಿದ್ರು. ಎಲ್ಲರನ್ನ ಅಚ್ಚರಿಗೀಡು ಮಾಡಿದ ಮತ್ತೊಂದು ಹೇಳಿಕೆ ಎಂದ್ರೆ ಎಲ್ಜಿಬಿಟಿ ಸಮುದಾಯವು ನಮ್ಮ ಸಮಾಜದ ಅವಿಭಾಜ್ಯ ಅಂಗ. ಸಲಿಂಗ ವಿವಾಹವನ್ನಲ್ಲದಿದ್ದರೂ ಸಲಿಂಗ ಸಹಜೀವನವನ್ನ ಒಪ್ಪಿಕೊಳ್ಳುವ ವ್ಯವಸ್ಥೆ ನಮ್ಮದಾಗಬೇಕು ಅಂತ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದ್ರು. LGBT or whatever, they are all part of the society. Thank you. Which we belong to. है ना? So we have to educate the society first. That is why same-sex marriage, don't say that. How the same-sex companions can live together, you have to devise some system. You can form a law for that. ಒಟ್ನಲ್ಲಿ ಕೇವಲ ಆಜ್ಞೆ ಮಾಡುವ ಬದಲು ಯುವಕರ ಪ್ರಶ್ನೆಗಳಿಗೆ ತಾರ್ಕಿಕ ಉತ್ತರ ಕೊಡುವ ಮೂಲಕ ಜೆನ್ಜಿ ಮನಸ್ಸು ಗೆಲ್ಲಲು ಆರ್ಎಸ್ಎಸ್ ಮುಂದಾಗಿದೆ. ಯುವ ಶಕ್ತಿಯ ಆಕ್ರೋಶಕ್ಕೆ ಮದ್ದೆರೆಯುವ ಜೊತೆಗೆ ಅವರಲ್ಲಿ ರಾಷ್ಟ್ರಪ್ರೇಮ ಹಾಗೂ ಜಾಗತಿಕ ನಾಯಕತ್ವವನ್ನ ಬೆಳೆಸುವ ಐಐಎಂಯುಎನ್ನ ಈ ವೇದಿಕೆ ಇಂದು ನಿಜಕ್ಕೂ ಒಂದು ಐತಿಹಾಸಿಕ ಸಂವಾದಕ್ಕೆ ಸಾಕ್ಷಿಯಾಗಿದೆ. ಬ್ಯೂರೋ ರಿಪೋರ್ಟ್, TV9.